ನಮಸ್ಕಾರ. ಈ ಕೆಎ ಮತ್ತು ಕೆಪಿಎಸ್ಸಿ ಕಂಡಕ್ಟ್ ಮಾಡ್ತಕ್ಕಂತಹ ಕಮ್ಯುನಿಕೇಶನ್ ಪೇಪರಲ್ಲಿ ನೀವು ಹೆಚ್ಚು ಅಂಕಗಳನ್ನು ತೆಗೆಯಲೇಬೇಕಾದಂತಹ ಅನಿವಾರ್ಯತೆ ಇದೆ. ಜಿಕೆ ಪೇಪರಲ್ಲಿ GS ಪೇಪರಲ್ಲಿ 20 ಪೇಜ್ ಓದಿದ್ರು ಸಹ 1 ಮಾರ್ಕ್ಸ್ ಬರೋದು ಬಹಳ ಕಷ್ಟ ಇದೆ. ಆದರೆ ಇಂಗ್ಲಿಷಲ್ಲಿ 35ಗೆ 30+ ಮಾರ್ಕ್ಸ್ ಅನ್ನು ತೆಗಿಬಹುದು. ಸೊ ಎಲ್ಲಿ ಹೊಡೆದ್ರೆ ಎಲ್ಲಿ ಬಗ್ಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು, ಆಯ್ತಲ್ವಾ? ಈ ಎಕ್ಸಾಮ್ಸ್ ಅಲ್ಲಿ ಸಕ್ಸಸ್ ಆಗ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಕಮ್ಯುನಿಕೇಶನ್ ಪೇಪರ್ ಈಸ್ ಗೋಯಿಂಗ್ ಟು ಪ್ಲೇ ಕ್ರೂಷಿಯಲ್ ರೋಲ್ ಇನ್ ಯುವರ್ ಫ್ಯೂಚರ್. ಸೊ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ಭರತ್ ಅವರಿದ್ದಾರೆ. ಸೊ ಈಸ್ ಗೋಯಿಂಗ್ ಟು ಸ್ಪೀಕ್ ಅಬೌಟ್ HYT ಆಫ್ ದಿ ಇಂಗ್ಲಿಷ್. ನೀವು ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಶೇಕ್ಸ್ಪಿಯರ್ ಆಗೋ ಅವಶ್ಯಕತೆ ಇಲ್ಲ, ಅಥವಾ MA ಇನ್ ಇಂಗ್ಲಿಷ್, PhD ಇನ್ ಇಂಗ್ಲಿಷ್ ಬೇಡ. ಓಕೆ, ಇಲ್ಲಿ ಇಂಗ್ಲಿಷ್ ಅನ್ನ ಕ್ರಾಶ್ ಕೋರ್ಸ್ ಮಾಡ್ತಾ ಇದೀವಿ. ಅಂದ್ರೆ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ಓದ್ತಕ್ಕಂತಹ ಒಂದು ವಿಶೇಷವಾದ ಕ್ರಾಶ್ ಕೋರ್ಸ್ ಇದಾಗಿರುತ್ತೆ. ಓಕೆ, ಇಲ್ಲಿ ನಮ್ಮ ರೂಲ್ಸ್ ಏನಪ್ಪಾ ಅಂತಂದ್ರೆ ಕ್ವಶನ್ ಪೇಪರ್ ಈಸ್ ಎ ರೂಲ್ಸ್. ಇಲ್ಲಿ ತಾವು ನೋಡ್ತಾ ಇದ್ದೀರಾ ಕ್ವಶನ್ಸ್, ಇಲ್ಲಿ ನೋಡಿ. SSC ಕೇಳಿದ್ದಾರೆ, ಇದು SSC ಕ್ವಶನ್. MTS, CGL. ಇನ್ನ ಕ್ವೆಶನ್ಸ್ ಗಳಿದಾವೆ ಸರ್. UPSC CDS ಅಲ್ಲಿ ಕೇಳಿರುವಂತದ್ದು, CAPF ಅಲ್ಲಿ ಕೇಳಿರುವಂತದ್ದು, ಈ ಎಲ್ಲಾ PYQs ನ ತಗೊಂಡು ಈ ಒಂದು ಕಾನ್ಸೆಪ್ಟ್. ಈಗ ಫಾರ್ ಎಕ್ಸಾಂಪಲ್ ಯಾವ ರೀತಿ ಕ್ಲಾಸಸ್ ಆಗುತ್ತೆ ಅಂದ್ರೆ, ಇದು ಒಂದು ಟಾಪಿಕ್, ಏನು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅನ್ನುವಂಥದ್ದು ಒಂದು ಟಾಪಿಕ್. ಆಯ್ತಾ? ನಾನು ಲಾಸ್ಟ್ ವಿಡಿಯೋದಲ್ಲೂ ಇದನ್ನ ಹೇಳಿದ್ದೆ, ಯಾವ ತರ ಟೈಪ್ಸ್ ಬರುತ್ತೆ ಅಂತ. ಸಿ ಆಲ್ ದೀಸ್ ಆರ್ ಟೈಪ್ಸ್. 1 2 3 4 5 6 7 8 9 ಈ ತರ ಟೈಪ್ಸ್ ಇರುತ್ತವೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ಈ 9 ಟೈಪ್ ಆಫ್ ಕ್ವೆಶನ್ಸ್ ಅಲ್ಲಿ ಕ್ವೆಶನ್ ನ ಕೇಳ್ಬೋದು. ಯಾವ ಟೈಪ್ಸ್ ನ ನಾವು ಕಲಿಬೇಕು, ಯಾವ ಟೈಪ್ಸ್ ನ ಜಾಸ್ತಿ ನಾವು ಕಲಿಬಾರ್ದು, ಇದು ಹೇಗೆ ಗೊತ್ತಾಗುತ್ತೆ ಅಂದ್ರೆ ಅದು PYQs ಇಂದ. ಸೊ ಹಳೆ ಏನು ಕ್ವೆಶನ್ ಪೇಪರ್ಸ್ ಇರ್ತವೆ, ಹಳೇದು ಅನ್ನೋದಕ್ಕಿಂತ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್. ಸರ್ ನೀವು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇರ್ತೀರಾ, ಗುರುಗಳಿಗೆ ಮಹಾಗುರುಗಳು ಯಾರಪ್ಪ ಅಂತ ಅಂದ್ರೆ ಅದು ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್. ಈ SSC ಆಗಿರ್ಬೋದು ಅಥವಾ UPSC ಆಗಿರ್ಬೋದು, ಇವೆಲ್ಲ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಏನೆಲ್ಲ ಬರುತ್ತೆ, ಇದು ಮಹಾಗುರುಗಳ ತರ ಇರ್ತವೆ. ಸೊ ಅದರ ಒಂದು ಪ್ಯಾಟರ್ನ್ ನಾವು ಅನಲೈಸ್ ಮಾಡಿ ಅಕಸ್ಮಾತ್ ಏನಾದ್ರು ನಾವು ಆ ಲೆವೆಲ್ಗೆ ಪ್ರಿಪೇರ್ ಆಯ್ತು ಅಂತಂದ್ರೆ ಕರ್ನಾಟಕದಲ್ಲಿ ಬರುವಂತಹ ಎಕ್ಸಾಮ್ಸ್ ಏನಷ್ಟು ಕಷ್ಟ ಆಗಲ್ಲ, ನಿಜ, ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಮತ್ತೆ ಅಗೇನ್ ನಮ್ಮ ರೂಲ್ಸ್ ಏನಪ್ಪಾ ಅಂದ್ರೆ KAದವರು ಕ್ವಶನ್ ಪೇಪರ್ ಸೆಟ್ ಮಾಡಕ್ ಹೋಗ್ತಾರಲ್ಲ, ಅವ್ರು ನಿಮಗೋಸ್ಕರ ಹೊಸ ಪ್ರಶ್ನೆಗಳನ್ನ ತೆಗೆದು ರಿಸರ್ಚ್ ಮಾಡಿ, ಇಲ್ಲ ಅವೆಲ್ಲ ನಡೆಯಲ್ಲ ಸಿನಿಮಾ. ಅವ್ರಿಗೊಂದು ಟಾಸ್ಕ್ ಅಷ್ಟೇ, ಒಂದು ಕ್ವಶನ್ ಪೇಪರ್ ತೆಗಿರಿ, ಈ ಏರಿಯಾದಿಂದ ಇಷ್ಟು ಕ್ವಶನ್ಸ್ ತೆಗಿರಿ ಅಂತ ಒಂದು ರೂಲ್ಸ್ ಕಟ್ಟಿರ್ತಾರೆ, ಸ್ಕೀಮ್ ಆಫ್ ಅದು ಕ್ವಶನ್ ಅಂತ. ಕ್ವಶನ್ ಪೇಪರ್ ಫ್ರೇಮ್ ಮಾಡಬೇಕಾದ್ರೆ ಅವ್ರು ಹೆಂಗ್ ಬೇಕಾದ್ರೆ ತೆಗಿಯಲ್ಲ. ಓಕೆ, ಸೊ ಈ ನಿಟ್ಟಿನಲ್ಲಿ ಒಂದು ಈ ರೀತಿಯ ಯುಗಾದಿ ಆಫರ್, ಇವರೇ ಮೆಂಟಲ್ ಅಬಿಲಿಟಿ ಪ್ಲಸ್ ತದನಂತರದಲ್ಲಿ ಇಂಗ್ಲಿಷ್ ಕ್ರಾಶ್ ಕೋರ್ಸ್ ಅನ್ನು ತೆಗೆದುಕೊಳ್ತಾರೆ. ಸೊ ನಂದು ಹೊಸ 9th HYT ಬ್ಯಾಚ್ ಇದೆ. ಯು ಕ್ಯಾನ್ ಥಿಂಕ್ ಅಬೌಟ್ ದಿಸ್ ಬ್ಯಾಚ್. ವಿಶೇಷವಾದ ಆಫರ್ ಇರ್ತಕ್ಕಂಥದ್ದನ್ನು ನೋಡ್ಬೋದು ನಾವು. ಮೋಸ್ಟ್ ಇಂಪಾರ್ಟೆಂಟು, ನೀವು ಇಲ್ಲಿಗೆ ಜಾಯ್ನ್ ಆದ್ರೆ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ, ಬೇರೆ ಕಡೆ ಜಾಯ್ನ್ ಆದ್ರೆ ಆಗಲ್ಲ ಅನ್ನೋದು ಶುದ್ಧ ಸುಳ್ಳು. ಓಕೆ, ನಂತರದಲ್ಲಿ ನಿಮ್ಮ ಎಫರ್ಟ್ ಇದ್ರೆ ನೀವು ಸ್ವಂತ ಪ್ರಿಪೇರ್ ಆಗ್ತೀರಾ. ಈವನ್ ವಿತೌಟ್ ಕೋಚಿಂಗ್ ಆಲ್ಸೋ ಪೀಪಲ್ ಕ್ಯಾನ್ ಕ್ಲಿಯರ್ ದಿಸ್ ಎಕ್ಸಾಮ್. ಬಟ್ ಐ ಫೀಲ್ ಗೈಡೆನ್ಸ್ ಇಸ್ ರಿಕ್ವೈರ್ಡ್. ಗೈಡೆನ್ಸ್ ಇಸ್ ನಿಮಗೆ ಪುಷ್ ಕೊಡೋದು, ಒಂದು ಪುಷ್ ಕೊಡುತ್ತೆ, ಡೌಟೇ ಇಲ್ಲ. ನಂತರದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಗೈಡೆನ್ಸ್ ನಾವೇ ಆಗ್ತೀವಿ ಅಂತ ನಾವು ಹೇಳ್ತಾ ಇಲ್ಲ. ಎನಿಬಡಿ ಯುವರ್ ಸೀನಿಯರ್, ಎನಿ ಸೀನಿಯರ್ ಇಸ್ ಗೋಯಿಂಗ್ ಟು ಬಿಕಮ್ ಯುವರ್ ಗೈಡ್ ಫಾರ್ ಯು. ಸೊ ಈಗ ನಾವು ಭರತ್ ಇಸ್ ಗೋಯಿಂಗ್ ಟು ಡೀಲ್ ವಿತ್ ದಿ ಕ್ವಶನ್ಸ್. ಓಕೆ, PYQs ಅನ್ನ ಹೇಗೆ ತಗೋಬೇಕು, SSCಗೂ KAಗೂ ಏನ್ ಸಂಬಂಧ, ಅಲ್ಲಿ ಹೇಗೆ ಬರುತ್ತೆ ಟಾಪಿಕ್ಸ್ ಅನ್ನೋದನ್ನ ವಿತ್ ಎಕ್ಸಾಂಪಲ್ಸ್ ಡಿಕೋಡ್ ಮಾಡ್ತಾರೆ. ಸೊ ಓವರ್ ಟು ಭರತ್ ಅಂಡ್ ಐ ಆಮ್ ಗೋಯಿಂಗ್ ಟು ಲೀವ್ ದಿಸ್ ಸೆಷನ್. ಥ್ಯಾಂಕ್ ಯು. ಸೊ ಹಲೋ ಎವ್ರಿವನ್, ಶಾಂತಪ್ಪ ಸರ್ ಹೇಳ್ದಾಗೆ ನಾನು ಭರತ್. UPSC CAPF ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 208 ಪಡೆದಿದ್ದೀನಿ. UPSC CAPF ಅಲ್ಲಿ ಕೂಡ 25 ಮಾರ್ಕ್ಸ್ಗೆ ಜನರಲ್ ಇಂಗ್ಲಿಷ್ ಇರುತ್ತೆ. ಓಕೆ, ಸೊ ಜನರಲ್ ಇಂಗ್ಲಿಷ್ನ ನಾವು ಯಾವ ರೀತಿ ಸ್ಟಡಿ ಮಾಡಬೇಕು, ಯಾವ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡಬೇಕು, ದಟ್ ವಿಲ್ ಬಿಕಮ್ ಮೈ HYT. ಆಯ್ತಾ? ಅದಕ್ಕಿಂತ ಮುಂಚೆ ನಾನು ಇಂಗ್ಲಿಷ್ ಅನ್ನೋದೇ ಒಂದು HYT. ಯಾಕೆ ಸರ್ ಅಂತ ಅಂದ್ರೆ, KA ಎಕ್ಸಾಮ್ ಅಲ್ಲಿ ಅಥವಾ KPSC ಗ್ರೂಪ್ C ಎಕ್ಸಾಮ್ಸ್ ಅಲ್ಲಿ ಇಂಗ್ಲಿಷ್ ಇಂದ ಎಷ್ಟು ಮಾರ್ಕ್ಸ್ ಬರುತ್ತಪ್ಪ? 35 ಮಾರ್ಕ್ಸ್ ಬರುತ್ತೆ. ಈ 35 ಮಾರ್ಕ್ಸ್ ಪಡಿಬೇಕು ಅಂದ್ರೆ ನಾನು ಪಾಲಿಟಿನೂ ಓದಬೇಕು, ಜಾಗ್ರಫಿನೂ ಓದಬೇಕು, ಇಲ್ಲ ಹಿಸ್ಟ್ರಿನೂ ಓದಿರ್ಬೇಕು, ಪಾಲಿಟಿನೂ ಓದಿರ್ಬೇಕು, ಜಾಗ್ರಫಿನೂ ಓದಿರ್ಬೇಕು. 3 ಸಬ್ಜೆಕ್ಟ್ ನ ಓದಿ ನಾನು 35 ಮಾರ್ಕ್ಸ್ ನ ತಗೋಬೇಕು. ಆಯ್ತಾ? GK ಅಲ್ಲಿ, GS ಪೇಪರ್ ಅಲ್ಲಿ ಇದು ಕಷ್ಟನಾ? ಅಥವಾ ಇಂಗ್ಲಿಷ್ ಒಂದೇ ಸಬ್ಜೆಕ್ಟ್, ಒಂದ್ ಸಬ್ಜೆಕ್ಟು ಅಲ್ಲ, ಅದು ಲ್ಯಾಂಗ್ವೇಜು. ಈ ಒಂದೇ ಒಂದು ಲ್ಯಾಂಗ್ವೇಜ್ ನ ಓದ್ಬಿಟ್ಟು ನಾನು 35 ಮಾರ್ಕ್ಸ್ ಪಡೆಯೋದು ಇದು ಜಾಣತನನ? ಅಥವಾ 3 ಸಬ್ಜೆಕ್ಟ್ ಓದ್ಬಿಟ್ಟು 35 ಮಾರ್ಕ್ಸ್ ತೆಗೆಯೋದು ಜಾಣತನನ?
ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಜಿ ಕೆ ಅಲ್ಲಿ ಕಾಂಪಿಟೇಷನ್ ಯಾವ ತರ ಇದೆ ಅಂತಂದ್ರೆ ನಾನು 80 ತೆಗೆದ್ರೆ ಇನ್ನೊಬ್ಬ 85 ತೆಗೆಯುವಂತವನು ಹುಟ್ಟಿದ್ದಾರೆ. ಆಯ್ತಾ, ಜಿ ಕೆ ಅಲ್ಲಿ ನಾವು ಟಚ್ ಮಾಡಕ್ ಆಗ್ತಾ ಇಲ್ಲ, ಅಷ್ಟು ರೇಂಜ್ಗೆ ಕಾಂಪಿಟೇಷನ್ ಇದೆ. ಸೊ ನಾವೆಲ್ಲಾದ್ರೂ ಒಂದು ಎಡ್ಜ್ ನಾವು ಪಡ್ಕೋಬೇಕು ಅಂತ ಅಂದ್ರೆ ಅದು ಇಟ್ ಕ್ಯಾನ್ ಬಿ ಓನ್ಲಿ ಇನ್ ಕಮ್ಯುನಿಕೇಶನ್ ಪೇಪರ್. ಈ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಕಂಪ್ಯೂಟರ್ ಇದೆ, ಕನ್ನಡ ಇದೆ, ಜೊತೆಗೆ ಇಂಗ್ಲಿಷ್ ಗ್ರಾಮರ್ ಇದೆ. ಕನ್ನಡ ಗ್ರಾಮರ್ 35 ಮಾರ್ಕ್ಸು, ಇಂಗ್ಲಿಷ್ ಗ್ರಾಮರ್ 35 ಮಾರ್ಕ್ಸು, ಕಂಪ್ಯೂಟರ್ 30 ಮಾರ್ಕ್ಸು, 3 ಸಬ್ಜೆಕ್ಟು 100 ಮಾರ್ಕ್ಸ್. ಸೊ ಏನಾದ್ರೂ ಸ್ವಲ್ಪ ಆಬ್ಜೆಕ್ಟಿವ್ ಆಗಿ ಯೋಚನೆ ಮಾಡಿದ್ರೆ GS ಪೇಪರ್ ಓದ್ಕೋತೀನಿ ನಾನು, ಅದನ್ನ ಓದ್ದಿರಾ ಇದನ್ನ ಪಾಸ್ ಆಗ್ತೀನಿ ಅಂತ ನಾನು ಹೇಳ್ತಿಲ್ಲ. GS ಪೇಪರ್ ಓದ್ತೀನಿ, ಬಟ್ ಅದ್ರ ಜೊತೆಲಿ ಕಮ್ಯುನಿಕೇಶನ್ ಪೇಪರ್ನ ಇಗ್ನೋರ್ ಮಾಡಬಾರ್ದು. ಎಕ್ಸಾಮ್ ಬಂದಾಗ ನೋಡ್ಕೊಳ್ಳೋಣ ಬಿಡು, ಈ ಒಂದು ಆಟಿಟ್ಯೂಡ್ ಇದ್ರೆ ಅದ್ರಲ್ಲಿ ಕಡಿಮೆ ಮಾರ್ಕ್ಸ್ ಬಂದ್ಬಿಡುತ್ತೆ. ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಕಡಿಮೆ ಬರಲಿ, GS ಪೇಪರ್ ಅಲ್ಲಿ ಕಡಿಮೆ ಬರಲಿ, ಕಡಿಮೆನೆ. ಆಯ್ತಾ, ಒಟ್ಟು ನನಗೆ ಮಾರ್ಕ್ಸ್ ಬೇಕು. ಓಕೆ, ಸೊ ನಾವೇನ್ ರೂಲ್ಸ್ ಅಂತ ಹೇಳಿದ್ರು, ಮೆನ್ಷನ್ ಮಾಡಿದ್ರು ಸರ್, ಅದೇ ರೂಲ್ಸ್ ನ ಪ್ರಕಾರ ನಾವು ನೋಡ್ಕೊಂಡು ಹೋಗೋದಾದ್ರೆ ಈ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಸಬ್ಜೆಕ್ಟ್ ಅಂದ್ರೆ ಏನು, ವರ್ಬ್ ಅಂದ್ರೆ ಏನು, ಆಮೇಲೆ ಅಗ್ರಿಮೆಂಟ್ ಅಂತ ಇದೆ. ಸೊ ಸಬ್ಜೆಕ್ಟ್ ಅಂದ್ರೆ ಏನು, ವರ್ಬ್ ಅಂದ್ರೆ ಏನು, ಅಗ್ರಿಮೆಂಟ್ ಯಾವ್ದನ್ನ ಅಗ್ರಿಮೆಂಟ್ ಯಾವ್ದಕ್ಕೆ ಅಗ್ರಿ ಆಗ್ಬೇಕು. ಆಯ್ತಾ, ಈಗ ಒಂದಕ್ಕೆ ಸಬ್ಜೆಕ್ಟ್ ಅನ್ಕೊಳ್ಳೋಣ. ಓಕೆ, ಸಂಕ್ಷಿಪ್ತವಾಗಿ ಹೇಳ್ತೀನಿ. ಸಬ್ಜೆಕ್ಟ್ ಅಂತ ಅಂದ್ರೆ ಒಂದು ಸೆಂಟೆನ್ಸ್ ಯಾವುದರ ಬಗ್ಗೆ ಮಾತಾಡ್ತಾ ಇದೆ ಅದೇ ನನ್ನ ಸಬ್ಜೆಕ್ಟ್. ಈಗ ನಾನು ಟೀಚ್ ಮಾಡ್ತಾ ಇದ್ದೀನಿ, ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಟೀಚ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದೆ ಈ ಒಂದು ಸೆಂಟೆನ್ಸು? ನನ್ನ ಬಗ್ಗೆ ಮಾತಾಡ್ತಾ ಇದೆ ಅಲ್ವಾ? ಹಾಗಾಗಿ ನಾನು ಅನ್ನುವಂಥದ್ದು ನನ್ನ ಸಬ್ಜೆಕ್ಟ್. ನಾನು ಟೀಚ್ ಮಾಡ್ತಾ ಇದ್ದೀನಿ, ಯಾರ ಬಗ್ಗೆ ಮಾತಾಡ್ತಾ ಇದೆ? ನನ್ನ ಬಗ್ಗೆ. ಸೊ ಸಬ್ಜೆಕ್ಟ್ ಯಾರು ಇಲ್ಲಿ? ನಾನು ಸಬ್ಜೆಕ್ಟ್ ಆಗ್ತೀನಿ. ಅದೇ ರೀತಿ ವರ್ಬ್. ವರ್ಬ್ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಕ್ರಿಯಾಪದ, ಕ್ರಿಯೆಯನ್ನು ತೋರಿಸುತ್ತಿರುವಂತಹ ಪದ. ನಾನು ಹೇಳ್ಕೊಡ್ತಾ ಇದ್ದೀನಿ ಅಥವಾ ಟೀಚ್ ಮಾಡ್ತಾ ಇದ್ದೀನಿ, ಇಲ್ಲಿ ಕ್ರಿಯಾಪದ ಯಾವುದು? ಟೀಚಿಂಗ್ ಅನ್ನುವಂಥದ್ದು, ಟೀಚ್. ಓಕೆ, ಐ ಆಮ್ ಟೀಚಿಂಗ್. ಇಲ್ಲಿ ನನ್ನ ಬಗ್ಗೆ ಮಾತಾಡ್ತಾ ಇದೆ, ಸೊ ಸಬ್ಜೆಕ್ಟ್ ನಾನು ಆಗ್ತೀನಿ. ಟೀಚಿಂಗ್ ಅನ್ನುವಂಥದ್ದು ಒಂದು ಕ್ರಿಯೆಯನ್ನ ತೋರಿಸ್ತಾ ಇದೆ. ಯಾವ ಕ್ರಿಯೆ? ಟೀಚಿಂಗ್, ಟೀಚ್ ಮಾಡುವಂಥದ್ದು, ಹೇಳಿಕೊಡುವಂಥದ್ದು. ಈ ಒಂದು ಕ್ರಿಯೆಯನ್ನ ತೋರಿಸ್ತಾ ಇರೋದಕ್ಕೆ ವರ್ಬ್ ಆಗುತ್ತೆ. ಅಂಡ್ ಇಲ್ಲಿ ಐ ಮತ್ತೆ ಟೀಚು ಎರಡು ಸರಿ ಹೊಂದಬೇಕು. ಐ ಟೀಚಿಂಗ್ ಅಂತ ಹೇಳಕ್ಕಾಗಲ್ಲ, ಐ ಆಮ್ ಟೀಚಿಂಗ್ ಅಂತ. ಇದೇ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಆಯ್ತಾ? ಸೊ ಪ್ಲೂರಲ್ ನೌನ್ ಬರುತ್ತಾ, ಸಿಂಗ್ಯುಲರ್ ನೌನ್ ಬರುತ್ತಾ, ಇದನ್ನ ನೋಡ್ಕೊಂಡು ವರ್ಬ್ ಯಾವ್ದು ರೀತಿ ಬರಬೇಕು, ಇದನ್ನ ನಾವು ಸಬ್ಜೆಕ್ಟ್ ವರ್ಬ್ ಅಂತ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಅಂತೀವಿ. ಸೊ ಆಲ್ರೆಡಿ ಹೇಳ್ದಾಗೆ ಅಕಸ್ಮಾತ್ ಒಂದ್ ವೇಳೆ ನನ್ನ ಸಬ್ಜೆಕ್ಟ್ ಏನಾದ್ರೂ ಸಿಂಗ್ಯುಲರ್ ಅಂದ್ರೆ ಏಕವಚನದಲ್ಲಿದ್ರೆ, ಸಿಂಗ್ಯುಲರ್ ಏಕವಚನದಲ್ಲಿದ್ರೆ ನನ್ನ ವರ್ಬ್ ಏನಾಗಬೇಕು? ನನ್ನ ವರ್ಬ್ ಕೂಡ ಏಕವಚನದಲ್ಲಿರ್ಬೇಕು, ಸಿಂಗ್ಯುಲರ್ ಅಲ್ಲಿ ಇರಬೇಕು. ಅದೇ ರೀತಿ ನನ್ನ ಸಬ್ಜೆಕ್ಟ್ ಏನಾದ್ರೂ ಪ್ಲೂರಲ್ ಇದ್ರೆ ಅಂದ್ರೆ ಬಹುವಚನದಲ್ಲಿದ್ರೆ ನನ್ನ ವರ್ಬ್ ಏನಾಗಬೇಕು? ಬಹುವಚನನೇ ಆಗ್ಬೇಕು. ಅರ್ಥ ಆಯ್ತಾ? ಈ ರೀತಿಯಾಗಿ ಇದನ್ನ ನಾವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಕರಿತೀವಿ. ಆಯ್ತಾ? ಇದನ್ನ ನಾವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಕರಿತೀವಿ. ಸೊ ಇದು ಒಂದು ಕಾನ್ಸೆಪ್ಟ್ ಇಂಗ್ಲಿಷ್ ಅಲ್ಲಿ. ಇದರಲ್ಲಿ ಹಲವಾರು ಟೈಪ್ಸ್ ಅಲ್ಲಿ ಹಲವಾರು ವಿಧದಲ್ಲಿ ಕ್ವೆಶನ್ ನ ಕೇಳ್ತಾರೆ ಎಕ್ಸಾಮ್ಸ್ ನಲ್ಲಿ. ಸೊ ಯಾವ್ಯಾವೆಲ್ಲ ವಿಧದಲ್ಲಿ ಕ್ವೆಶನ್ಸ್ ನ ಕೇಳ್ತಾರೆ ಇದನ್ನ ನಾವು PYQs ನ ಅನಲೈಸ್ ಮಾಡಿದ್ರೆ, PYQs ನ ಡಿಕೋಡ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಮೊದಲನೇದಾಗಿ ನೋಡಿ, ದ ಮದರ್ ಆಸ್ ವೆಲ್ ಆಸ್ ದಿ ಸನ್ಸ್ were asked to appear before the magistrate. So son, the mother as well as the sons. ಇಲ್ಲಿ as well as ಅನ್ನುವಂತಹ ಪದನ ಬಳಸಿದ್ದಾರೆ. as well as ಅನ್ನುವಂತಹ ಪದಗಳನ್ನ ಬಳಸಿದಾಗ ಇದನ್ನ ನಾವು ಟುಗೆದರ್ ವಿತ್ ರೂಲ್ ಅಂತ, ಅಂದ್ರೆ ಅಮ್ಮನ ಜೊತೆಗೆ ಮಕ್ಕಳು ಕೂಡ. ಸೊ ಇಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದೆ ಸೆಂಟೆನ್ಸು? ಸಬ್ಜೆಕ್ಟ್ ಯಾನು? ಅಮ್ಮನ ಬಗ್ಗೆ ಮಾತಾಡ್ತಾ ಇದೆ, ಮದರ್ ಬಗ್ಗೆ. ಸೊ ಇದು ಕೂಡ ನನ್ನ ಸಬ್ಜೆಕ್ಟ್, ಇದನ್ನ ನಾನು ಸಬ್ಜೆಕ್ಟ್ 1 ಅಂತೀನಿ. ಜೊತೆಗೆ ಇನ್ನೊಂದು ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಾಗಾಗಿ ಇದನ್ನು ಕೂಡ ನಾನು ಸಬ್ಜೆಕ್ಟ್ 2 ಅಂತ ಕರಿತೀನಿ. ಓಕೆ, ಇಲ್ಲಿ ನನಗೆ 2 ಸಬ್ಜೆಕ್ಟ್ ಇದೆ, ಸಬ್ಜೆಕ್ಟ್ 1 ಮತ್ತು ಸಬ್ಜೆಕ್ಟ್ 2. ಹಾಗಾದ್ರೆ ವರ್ ಆಸ್ಕ್ಡ್, ಈ ವರ್ ಆಸ್ಕ್ಡ್ ಅನ್ನುವಂಥದ್ದು ವರ್ಬ್.
ಆಯ್ತಾ, ಇದನ್ನ ನಾನು ವರ್ಬ್ ಅಂತ ಕರಿತೀನಿ. ಸರ್ ಇಲ್ಲಿ 2 ಸಬ್ಜೆಕ್ಟ್ ಇದೆ. ಮೊದಲನೇ ಸಬ್ಜೆಕ್ಟು ಮದರ್, ಅಮ್ಮ, ಮಕ್ಕಳು, ಸನ್ಸ್ ಅನ್ನುವಂಥದ್ದು 2ನೇ ಸಬ್ಜೆಕ್ಟು. ಸೊ ಈ ರೀತಿ 2 ಸಬ್ಜೆಕ್ಟ್ಗಳಿದ್ದಾಗ ನನ್ನ ವರ್ಬ್ ಯಾವುದಕ್ಕೆ ಮ್ಯಾಚ್ ಆಗಬೇಕು, ಯಾವುದಕ್ಕೆ ಮ್ಯಾಚ್ ಆಗ್ಬೇಕಂದ್ರೆ ಈ 2 ಸಬ್ಜೆಕ್ಟ್ನ ಯಾವುದು ಕೂಡಿಸುತ್ತಲ್ವಾ, ಯಾವ ವರ್ಡ್ಸ್ ಕೂಡಿಸ್ತಾ ಇದೆ, ಆಸ್ ವೆಲ್ ಆಸ್ ಅನ್ನುವಂತಹ ವರ್ಡ್ಸ್ ಕೂಡಿಸ್ತಾ ಇದೆ ಸಬ್ಜೆಕ್ಟ್ 1 ಮತ್ತೆ ಸಬ್ಜೆಕ್ಟ್ 2. ಆಸ್ ವೆಲ್ ಆಸ್ ಅಂತ ಏನಾದ್ರೂ ಬಂತು ಅಂದ್ರೆ ನನ್ನ ವರ್ಬ್ ಸಬ್ಜೆಕ್ಟ್ 1ಗೆ ಮ್ಯಾಚ್ ಮಾಡಬೇಕು. ಸೊ ಇವಾಗ ನನ್ನ ವರ್ಬ್ ಸಬ್ಜೆಕ್ಟ್ 1ಗೆ ಮ್ಯಾಚ್ ಮಾಡಬೇಕು ಅಂದ್ರೆ ಮದರ್ ಅನ್ನುವಂಥದ್ದು ನನ್ನ ಸಬ್ಜೆಕ್ಟ್ 1 ಅಲ್ವಾ, ಮದರ್ ಅನ್ನುವಂಥದ್ದು ನನ್ನ ಸಬ್ಜೆಕ್ಟ್ 1. ಹಾಗಾಗಿ ನನ್ನ ವರ್ಬ್ ಏನಾಗಬೇಕು, ಇಲ್ಲಿ ವರ್ ಅಂತ ಇದೆ, ವಾಸ್ ಆಸ್ಕ್ಡ್. ಓಕೆ, ದಿಸ್ ವಿಲ್ ಬಿ ಮೈ ವರ್ಬ್, ವಾಸ್ ಆಸ್ಕ್ಡ್ ಅನ್ನುವಂಥದ್ದು. ಸೊ ಈ ಒಂದು ಕಾನ್ಸೆಪ್ಟ್ ನನಗೆ ಗೊತ್ತಿದ್ರೆ ಇಲ್ಲಿ ಎರರ್ನ ಮಾಡಬೇಕು, ಎರರ್ನ ಕೇಳಬೇಕು, ಎರರ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ಎರರ್ ಎಲ್ಲಿದೆ, ವರ್ ಆಸ್ಕ್ಡ್ ಅಲ್ಲಿ ಎರರ್ ಇದೆ. ಆಯ್ತಾ, ಆಪ್ಷನ್ ಎ ಕೊಟ್ಟಿರ್ತಾರೆ, ಆಪ್ಷನ್ ಎ ಏನಂತ ಕೊಟ್ಟಿರ್ತಾರೆ, ದ ಮದರ್. 2ನೇ ಆಪ್ಷನ್ ಕೊಟ್ಟಿರ್ತಾರೆ ಆಸ್ ವೆಲ್ ಆಸ್ ದ ಸನ್ಸ್. 3ನೇ ಆಪ್ಷನ್ ಕೊಟ್ಟಿರ್ತಾರೆ, 3ನೇ ಆಪ್ಷನ್ ಏನಂತ ಕೊಟ್ಟಿರ್ತಾರೆ, ವರ್ ಆಸ್ಕ್ಡ್ ಟು ಅಪಿಯರ್, ವರ್ ಆಸ್ಕ್ಡ್ ಟು ಅಪಿಯರ್. 4ನೇದು ಬಿಫೋರ್ ದಿ ಮ್ಯಾಜಿಸ್ಟ್ರೇಟ್ ಅಂತ ಕೊಟ್ಟಿರ್ತಾರೆ, ಬಿಫೋರ್ ದಿ ಮ್ಯಾಜಿಸ್ಟ್ರೇಟ್. ಸೊ ನನ್ನ ಆನ್ಸರ್ ಎಲ್ಲಿರುತ್ತೆ, ಮೈ ಆನ್ಸರ್ ವಿಲ್ ಬಿ ಆಪ್ಷನ್ 3, ವರ್ ಆಸ್ಕ್ಡ್ ಅಲ್ಲಿ. ಅರ್ಥ ಆಯ್ತಾ? ಈ ರೀತಿಯಾಗಿ ಸಾಲ್ವ್ ಮಾಡಿದ್ರೆ ನಾವು ಈಸಿಯಾಗಿ ಮಾರ್ಕ್ಸ್ ನ ಪಡಿಬೋದು, ಆಗಲ್ವಾ? ಪಡಿಯಕ್ಕಾಗುತ್ತಾ, ಆಗಲ್ವಾ? ಈಸಿ ಅಲ್ವಾ? ಖಂಡಿತವಾಗ್ಲೂ ಈಸಿ ತಾನೆ. ಸೊ ಇವಾಗ 2ನೇ ಕ್ವೆಶನ್ ನೋಡಿ, ನೀದರ್ ದ ಸೈಜ್ ನಾರ್ ದ ಕಲರ್ ಆಫ್ ದಿ ಶೂಸ್ ವರ್ ರೈಟ್. ಸೊ ಇಲ್ಲೂ ಕೂಡ ಈ ಸೆಂಟೆನ್ಸ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೆ, ಒಂದು ಸೈಜ್ ಬಗ್ಗೆ ಮಾತಾಡ್ತಿದೆ. ಸೊ ದಿಸ್ ವಿಲ್ ಬಿ ಮೈ ಸಬ್ಜೆಕ್ಟ್ 1. ದ ಕಲರ್ ಆಫ್ ದಿ ಶೂಸ್ ಇದು ನನ್ನ ಸಬ್ಜೆಕ್ಟ್ 2. ಸೊ ಈ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ಯಾವ ಸಬ್ಜೆಕ್ಟ್ಗೆ ಮ್ಯಾಚ್ ಆಗಬೇಕು ನನ್ನ ವರ್ಬ್, ನನ್ನ ಕ್ರಿಯಾಪದ ಯಾವ್ದು ಇದರಲ್ಲಿ, ವರ್ ರೈಟ್, ಇದು ನನ್ನ ವರ್ಬ್ ಆಗುತ್ತೆ. ಸೊ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ಆಲ್ರೆಡಿ ಹೇಳಿದೆ ನಾನು ಯಾವ್ದಕ್ಕೆ ಮ್ಯಾಚ್ ಆಗಬೇಕು. ಸೊ ಯಾವ್ದಕ್ಕೆ ಮ್ಯಾಚ್ ಆಗಬೇಕು ಅಂದ್ರೆ ಸಬ್ಜೆಕ್ಟ್ 1 ಮತ್ತು ಸಬ್ಜೆಕ್ಟ್ 2ನ ಯಾವ ವರ್ಡ್ಸ್ ಕನೆಕ್ಟ್ ಮಾಡ್ತಾ ಇದೆ, ಇದ್ರಲ್ಲಿ ಯಾವ್ದು ಕನೆಕ್ಟ್ ಮಾಡ್ತಿದೆ, ನೀದರ್ ಮತ್ತೆ ನಾರ್ ಅನ್ನುವಂತಹ ಪದಗಳು ಕನೆಕ್ಟ್ ಮಾಡ್ತಿದೆ. ಓಕೆ, MTS SSC MTS ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ನೀದರ್ ಮತ್ತೆ ನಾರ್ ಜೊತೆಗೆ ಸಬ್ಜೆಕ್ಟ್ 1 ಸಬ್ಜೆಕ್ಟ್ 2 ಕನೆಕ್ಟ್ ಆದ್ರೆ ಇಂತಹ ಟೈಮಲ್ಲಿ ನನ್ನ ವರ್ಬ್ ಈ ವರ್ಬ್ಗೆ ಹತ್ರದಲ್ಲಿ ಯಾವ್ದಿದೆಯಲ್ವಾ ಅದಕ್ಕೆ ಮ್ಯಾಚ್ ಆಗ್ಬೇಕು. ಸೊ ಸಬ್ಜೆಕ್ಟ್ 2ಗೆ ಮ್ಯಾಚ್ ಆಗ್ಬೇಕು ನನ್ನ ವರ್ಬ್. ಇವಾಗ ನನ್ನ ಸಬ್ಜೆಕ್ಟ್ 2, ವಾಟ್ ಈಸ್ ಮೈ ಸಬ್ಜೆಕ್ಟ್ 2, ಕಲರ್ ಆಫ್ ದ ಶೂಸ್. ಇಲ್ಲಿ ನಾನು ಶೂಸ್ ಬಗ್ಗೆ ಮಾತಾಡ್ತಿಲ್ಲ, ಬದಲಾಗಿ ಕಲರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಕಲರ್ ಅನ್ನುವಂಥದ್ದು ಏಕವಚನ, ಹಾಗಾಗಿ ನನ್ನ ವರ್ಬ್ ಏನಾಗಬೇಕು, ಏಕವಚನ ಆಗಬೇಕು. ಇಲ್ಲಿ ಏನ್ ಬರಬೇಕು, ವರ್ ರೈಟ್ ಅಲ್ಲ, ವರ್ ರೈಟ್ ಅನ್ನುವಂಥದ್ದು ತಪ್ಪಾಗುತ್ತೆ, ವಾಸ್ ರೈಟ್ ಅನ್ನುವಂಥದ್ದು ಸರಿ ಆಗತ್ತೆ. ಓಕೆ, ಸೊ ತಪ್ಪೆಲ್ಲಿದೆ, ವರ್ ರೈಟ್ ಅನ್ನುವಂಥದ್ದು ತಪ್ಪು, ಹಾಗಾಗಿ ವಾಸ್ ರೈಟ್ ಅನ್ನುವಂಥದ್ದು ಸರಿಯಾಗಿ ಬರಬೇಕಾಗತ್ತೆ. ಓಕೆ, ಇದು ಕೂಡ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ಕೇಳುವಂತಹ HYT. ಸೊ ನೀದರ್ ಮತ್ತೆ ನಾರ್ ಅನ್ನುವಂಥದ್ದು, ಆಸ್ ವೆಲ್ ಆಸ್ ಅನ್ನುವಂಥದ್ದು, ಟುಗೆದರ್ ವಿತ್ ಅನ್ನುವಂಥದ್ದು, ಇದೆಲ್ಲ ಪದಗಳು. ಯಾವ ರೀತಿಯ ಪದಗಳು, ಸಬ್ಜೆಕ್ಟ್ 1 ನ ಜೊತೆಗೆ ಸಬ್ಜೆಕ್ಟ್ 2 ನ ಕೂಡಿಸುವಂತಹ ಪದಗಳು. ಓಕೆ, ಸೊ ಸಬ್ಜೆಕ್ಟ್ 1 ಮತ್ತು ಸಬ್ಜೆಕ್ಟ್ 2 ನ ಕೂಡಿಸುವಂತಹ ಪದಗಳು. ಇದು ಅಷ್ಟೇ, ಒನ್ ಆಫ್ ದಿ ಮೇಜರ್ ಚಾಲೆಂಜಸ್ he faced during his undergraduate days were the shortage of money. ಸೊ ಇದರಲ್ಲೂ ಕೂಡ 2 ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದೀವಿ, ಒಂದು ಚಾಲೆಂಜಸ್ ಬಗ್ಗೆ ಜೊತೆಗೆ ಶಾರ್ಟೇಜ್ ಆಫ್ ಮನಿ ಬಗ್ಗೆ. ಶಾರ್ಟೇಜ್ ಆಫ್ ಮನಿ, ಶಾರ್ಟೇಜ್ ಅನ್ನುವಂಥದ್ದು ವರ್ಬ್ ಆಗುತ್ತೆ,
ಯಾವಾಗೆಲ್ಲ ಒನ್ ಆಫ್ ದ ಅಂತ ಸೇರ್ತೀನಿ ನಾನು, ಒನ್ ಆಫ್ ದ ಅನ್ನುವಂತಹ ಪದಗಳ ಬಳಕೆನ ಮಾಡ್ತೀನಿ, ಈ ವರ್ಡ್ನ ನಾನು ಯಾವಾಗ ಯೂಸ್ ಮಾಡ್ತೀನಲ್ವಾ ಒನ್ ಆಫ್ ದ ಅಂತ, ಅವಾಗೆಲ್ಲ ನನ್ನ ಕ್ರಿಯಾಪದ ಏನಾಗಬೇಕು, ಸಿಂಗ್ಯುಲಾರ್ ಆಗಬೇಕು. ಏನಾಗಬೇಕು, ಇಲ್ಲಿ ಚಾಲೆಂಜಸ್ ಅನ್ನುವಂಥದ್ದು ಪ್ಲೂರಲ್ ಆಗಬೇಕು. ಯಾವಾಗ ಒನ್ ಆಫ್ ದ ಅಂತ ಹೇಳ್ತೀನಿ ಅವಾಗ ಅದಾದ್ಮೇಲೆ ಬರುವಂಥದ್ದು ಪ್ಲೂರಲ್ ಇರಬೇಕು. ಒನ್ ಆಫ್ ಮೈ ಡ್ರೀಮ್ಸ್, ಒನ್ ಆಫ್ ಮೈ ಗೋಲ್ಸ್. ಸೊ ಎಸ್ ಇಂದ ಎಂಡ್ ಆಗಬೇಕು. ಒನ್ ಆಫ್ ಅಂತ ಅಂದಮೇಲೆ ಒನ್ ಆಫ್ ಮೈ ಗೋಲ್ಸ್ ಈಸ್ ಟು ಟೀಚ್ ಯು ಇಂಗ್ಲಿಷ್. ಓಕೆ, ಇಲ್ಲಿ ಈಸ್ ಅಂತ ಬಳಸಿದೆ. ಈಸ್, ಒನ್ ಆಫ್ ಮೈ ಗೋಲ್ಸ್ ಈಸ್ ಟು ಟೀಚ್ ಇಂಗ್ಲಿಷ್. ಸೊ ಈಸ್ ನಾನು ಯಾವಾಗಲೂ ಏನು ಮಾಡಬೇಕು, ಏಕವಚನನ ಬಳಸಬೇಕು. ಇಲ್ಲೂ ಕೂಡ ವರ್ ಅನ್ನುವಂಥದ್ದು ಬಹುವಚನ ಆಗಿದೆ, ಹಾಗಾಗಿ ತಪ್ಪೆಲ್ಲಿದೆ, ವರ್ ಅನ್ನುವಂಥದ್ದು ತಪ್ಪು. ಏನಾಗಬೇಕಿತ್ತು, ವಾಸ್. ಓಕೆ, ಸೊ ಈ ರೀತಿಯಾಗಿ ನಾವು PYQs ನ ಅನಲೈಸ್ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ ಅಂಡ್ ನಾವು ಡೆಫಿನೆಟ್ ಆಗಿ ಮಾರ್ಕ್ಸ್ ನ ಪಡಿಬಹುದು. ಓಕೆ, ಸೊ ಇನ್ನಷ್ಟು PYQs ನ ನಾವು ವಿ ವಿಲ್ ಸಾಲ್ವ್ ಇಟ್. ಅಲ್ಲಿವರೆಗೂ ಸೊ ಯಾರೆಲ್ಲ ಈ ಒಂದು ಬ್ಯಾಚ್ಗೆ ಜಾಯಿನ್ ಆಗಬೇಕು, ಯು ಕ್ಯಾನ್ ಕಾಂಟ್ಯಾಕ್ಟ್ ಶಾಂತಮಾರ್ಗ. ಸೊ ಶಾಂತಮಾರ್ಗ ಅದು ನಂಬರ್ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಲ್ಲಿಂದ ನೀವು ನಂಬರ್ನ ತಗೊಂಡು ಅದಕ್ಕೆ ಬೇಕಾದ್ರೂ ಕಾಲ್ ಮಾಡ್ಬೋದು. ಇಲ್ಲ ಅಂತ ಅಂದ್ರೆ ಯು ಕ್ಯಾನ್ ಆಲ್ಸೋ ಕಾಂಟ್ಯಾಕ್ಟ್ ದಿಸ್ ನಂಬರ್. ಓಕೆ, ಈ ಒಂದು ಕೋರ್ಸ್ನಲ್ಲಿ ನಿಮಗೆ ಇಂಗ್ಲಿಷ್ ಸಿಗುತ್ತೆ, ಜನರಲ್ ಇಂಗ್ಲಿಷ್, ಇಂಗ್ಲಿಷ್ ಗ್ರಾಮರ್ ಸಿಗುತ್ತೆ, ಜೊತೆಗೆ ಮೆಂಟಲ್ ಎಬಿಲಿಟಿ ಬ್ಯಾಚ್ 2, ಮೆಂಟಲ್ ಎಬಿಲಿಟಿ ಬ್ಯಾಚ್ 2, ಮೆಂಟಲ್ ಎಬಿಲಿಟಿ ಬ್ಯಾಚ್ 1 ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ಅಂಡ್ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ತಮ್ಮ ಹೋಮ್ವರ್ಕ್ಸ್ ನ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ. ಹಲವಾರು ಸ್ಟೂಡೆಂಟ್ಸ್ಗಳಿದ್ದಾರೆ, ಚೇತನ್ ಆಗಿರ್ಬೋದು, ಅಜಯ್ ಅವರಾಗಿರ್ಬೋದು, ವಿನಯ್ ಅವರಾಗಿರ್ಬೋದು, ಅನುಷಾ ಅವರಾಗಿರ್ಬೋದು, ತುಳಸಿರಾಮ್ ಆಗಿರ್ಬೋದು, ಶಶಿ ಅವರಾಗಿರ್ಬೋದು, ಕಿರಣ್ ಅವರಾಗಿರ್ಬೋದು, ಹಲವಾರು ಜನ ಹೋಮ್ವರ್ಕ್ಸ್ನ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಅಂಡ್ ಐ ಆಮ್ ಚೆಕಿಂಗ್ ಇಟ್ ಆಲ್ಸೋ, ಹೋಮ್ವರ್ಕ್ನ ಚೆಕ್ ಕೂಡ ಮಾಡ್ತಾ ಇದ್ದೀನಿ. ಸೊ ಅದೇ ರೀತಿಯಾದ ಅದೇ ಮಾದರಿಯಲ್ಲಿ ಇರುವಂಥದ್ದು ಮೆಂಟಲ್ ಎಬಿಲಿಟಿ ಬ್ಯಾಚ್ 2, ಜೊತೆಗೆ ಕರೆಂಟ್ ಅಫೇರ್ಸ್ ಕ್ಲಾಸಸ್, ಜೊತೆಗೆ HYT ಬ್ಯಾಚ್. ಇಷ್ಟು ಕೂಡ ನಿಮಗೆ ಬರೀ 5000 ಅಲ್ಲಿ ಸಿಗ್ತಿದೆ ಬಿಕಾಸ್ ಆಫ್ ಯುಗಾದಿ ಆಫರ್. ಈ ಆಫರ್ ಎಲ್ಲಿವರೆಗೂ ಇರುತ್ತೆ ಅಂತಂದ್ರೆ ಮಾರ್ಚ್ 22, ದಟ್ ಈಸ್ ಯುಗಾದಿ ಹಬ್ಬದವರೆಗೆ. ಸೊ ಯಾರಿಗೆಲ್ಲ ಜಾಯ್ನ್ ಆಗಬೇಕು, ದೇ ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್ ಅಥವಾ ಶಾಂತ ಮಾರ್ಗದ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಜಾಯ್ನ್ ಆಗ್ಬೋದು ಈ ಕೋರ್ಸ್ನ. ಇಷ್ಟು ಹೇಳ್ತಾ ಈ ಒಂದು ಸೆಷನ್ನ ಮುಗಿಸೋಣ. ಸೊ ಮುಂದಿನ ಸರಿ ಭೇಟಿ ಆಗೋವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಟೇಕ್ ಕೇರ್ ಅಂಡ್ ಹ್ಯಾವ್ ಅ ನೈಸ್ ಡೇ.